ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 62ನೇ ವಿಡಿಯೋ. ಇದರಲ್ಲಿ ಏನಂತ ಕೊಟ್ಟವ್ರೆ, ಕೋನ್ಗಳದ್ದು ವಾಲ್ಯೂಮ್ ಹೆಂಗೆ ಕಂಡುಹಿಡಿಯೋದು ಅಂತ. ಕೋನ್ಗಳದ್ದು ಯಾವ ಥರ ವಾಲ್ಯೂಮ್ ಕಂಡುಹಿಡಿಯೋದು ಅಂದರೆ ಸಿಂಪಲಾಗಿ ಕಂಡುಹಿಡಿಬೋದು. ಇದರಲ್ಲಿ ಏನು ಒಂದು ಕೋನ್ ಕೊಟ್ಟಿರ್ತಾರೆ, ಒಂದು ಕೋನ್ ಕೊಟ್ಬಿಟ್ಟು ಈ ಕೋನಲ್ಲಿ ಏನಿರ್ತದೆ ಇಲ್ಲಿ ರೇಡಿಯಸ್ಸು 1 ಯೂನಿಟ್ ಇದರಲ್ಲಿ. ಅದೇ ಥರ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು ಅಂತ ಕೊಟ್ಟವ್ರೆ, 3 ಯೂನಿಟ್ ಅಂತ ಕೊಟ್ಟವ್ರೆ. ರೇಡಿಯಸ್ 1 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 3 ಯೂನಿಟ್ಟು. ಇವಾಗ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ಇಲ್ಲಿ ಯಾವ ಥರ ಕಂಡುಹಿಡಿಯೋದು ವಾಲ್ಯೂಮ್ ಎಷ್ಟು ಅಂತ, ಈ ಥರ ಮಾಡ್ಬೋದು ಅದನ್ನು. ವಾಲ್ಯೂಮ್ ಈಕ್ವಲ್ ಟು 1/3 πr² h ಅಂತ ಮಾಡಬೇಕು. ಅದು ಹೆಂಗೆ ಅಂದರೆ πr² ಅನ್ನೋದು ಇದು ಬೇಸ್ ಏರಿಯಾ πr², ಅದ್ರದ್ದು ಪೂರ್ತಿ ಸಿಲಿಂಡ್ರ್ ಆದಾಗ ಹೆಚ್ಚಿಂದ ಗುಣಿಸ್ಬೇಕು ಎಷ್ಟು ಹೈಟ್ ಇರ್ತದೋ ಅದು. ಸಿಲಿಂಡ್ರದ್ದು 1/3 ವಾಲ್ಯೂಮ್ ಇರ್ತದೆ. ಇಷ್ಟೇ ಹೈಟ್ದು ಇಷ್ಟೇ ಉದ್ದ ಇರೋದು ಸಿಲಿಂಡ್ರ್ ತಗೊಂಡ್ರೆ ಅದರದ್ದು ಎಷ್ಟು ವಾಲ್ಯೂಮ್ ಇರ್ತದೆ, ಅದರದ್ದು 1/3 ಇರ್ತದೆ ಇದು ಕೋನು. ಅಲ್ಲಿಗೆ ಕಡಲೆಪುರಿ ಇದೆಲ್ಲ ಹಾಕ್ಕೊಡೋದು ಬರೀ 1/3 ಭಾಗ ಬಂದಿರ್ತದೆ, ತೀರಾ ಚಿಕ್ಕದು ಬಂದಿರ್ತದೆ ಕೋನಲ್ಲಿ ಹಾಕ್ಕೊಡೋದು. ಅದೇ ಥರ ಇದು ವಾಲ್ಯೂಮ್ ಎಷ್ಟಾಯಿತು, 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಅಷ್ಟು 1 ಯೂನಿಟ್ಟು, 1² ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟು 3 ಯೂನಿಟ್ಟು. 3 ಒಂದ್ಲಿ ಅಂತ ಡಿವೈಡ್ ಮಾಡ್ಬೋದು. 1² ಅಂದರೆ 1 π ಟೈಮ್ಸ್ ಆಫ್ 1 ಅಂದರೆ π ಕ್ಯೂಬಿಕ್ ಯೂನಿಟ್ಗಳು. π ಅಂದರೆ 22/7 ಇಲ್ಲ 3.14 ಯೂನಿಟ್ಟು. ಇವಾಗ ಇದನ್ನು ಮಾಡ್ಬೇಕು ಇನ್ನೊಂದು ಕೋನು. ಈ ಕೋನಲ್ಲಿ ಏನಂತ ಕೊಟ್ಟವ್ರೆ, ಈ ಕೋನಲ್ಲಿ ರೇಡಿಯಸ್ಸು ಎಷ್ಟು, ರೇಡಿಯಸ್ಸು 2 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟ್ ಅನ್ನೋದು 5 ಯೂನಿಟ್ ಅಂತ ಕೊಟ್ಟವ್ರೆ. ಇವಾಗ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಯಬೇಕು. ರೇಡಿಯಸ್ಸು 2 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 5 ಯೂನಿಟ್ ಆಗಿದ್ದಾಗ ಇವಾಗ ವಾಲ್ಯೂಮ್ ಈಕ್ವಲ್ ಟು ಎಷ್ಟಾಯ್ತದ, 1/3 πr² ಅಂತ ಮಾಡಬೇಕು. ಇವಾಗ ಎಷ್ಟಾಯ್ತದ, 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ಇದು ರೇಡಿಯಸ್ ಟೈಮ್ಸ್ ಆಫ್ ಇದು πr² ಅಂತ. ಇವಾಗ ರೇಡಿಯಸ್ ಎಷ್ಟು, 2 ಯೂನಿಟ್ಟು, 2² ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟು ಇದು 5 ಯೂನಿಟ್ಟು. ಇವಾಗ ಎಷ್ಟಾಯ್ತದೆ, ಇದು 2² ಅಂದರೆ 2 4, ಅಲ್ಲಿಗಿದು 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 4 ಟೈಮ್ಸ್ ಆಫ್ 5. ಇದು ಯಾವುದು ಡಿವೈಡ್ ಆಗೋದಿಲ್ಲ. 4 5 ಎಷ್ಟು 20, ಅಲ್ಲಿಗೆ ಇದು 20/3 π ಕ್ಯೂಬಿಕ್ ಯೂನಿಟ್ಗಳು. ಅದು ಈ ಕೋನ್ದು ವಾಲ್ಯೂಮು. ಅದೇ ಥರ ನೆಕ್ಸ್ಟ್ ಇನ್ನೊಂದು ಕೋನ್ ಕೊಟ್ಟಿರ್ತಾರೆ. ಈ ಕೋನಲ್ಲಿ ಏನಂತ ಕೊಟ್ಟವ್ರೆ, ಇದರಲ್ಲಿ ರೇಡಿಯಸ್ನ 2 ಯೂನಿಟ್ಟು, ಅದೇ ಥರ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು 7 ಯೂನಿಟ್ ಅಂತ ಕೊಟ್ಟವ್ರೆ. ಇವಾಗ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ರೇಡಿಯಸ್ ಎಷ್ಟು 5 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 7 ಯೂನಿಟ್ಟು. ಅದೇ ಥರ ವಾಲ್ಯೂಮ್ ಮಾಡಿದಾಗ 1/3 πr² ಅಂತ ಆಗಿರ್ತದೆ. ಇಲ್ಲಿ ಎಷ್ಟಾಯ್ತದ, 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 2 ಯೂನಿಟ್ಟು, 2² ಟೈಮ್ಸ್ ಆಫ್ ಪರ್ಪೆಂಡಿಕ್ಯುಲರ್ ಹೈಟ್ ಎಷ್ಟು 7 ಯೂನಿಟ್ಟು. ಇವಾಗ ಇದೆಷ್ಟಾಯ್ತದೆ, ಇದು 2² ಅಂದರೆ 2 ಟೈಮ್ಸ್ ಆಫ್ 2, 2 4 ಆಯ್ತದೆ. ಹಂಗಾಗಿ ಇದು ಟೋಟಲ್ ಆಗಿ ಈ ಥರ ಆಗಿರ್ತದೆ, 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 4 ಟೈಮ್ಸ್ ಆಫ್ 7 ಅಂತ. ಇವಾಗ 4 7 28, 28/3, 28/3 π ಕ್ಯೂಬಿಕ್ ಯೂನಿಟ್ಗಳು ಈ ಕೋನ್ದು ವಾಲ್ಯೂಮು. ಅದೇ ಥರ ನೆಕ್ಸ್ಟ್ ಇನ್ನೊಂದು ಕೋನ್ ತೆಗೆದ್ರೆ, ಈ ಕೋನಲ್ಲಿ ಏನಂತ ಕೊಟ್ಟವ್ರೆ, ಈ ಕೋನಲ್ಲಿ ಇದು ಬೇಸ್ ರೇಡಿಯಸ್ಸು 5 ಯೂನಿಟ್ಟು, ಅದೇ ಥರ ಪರ್ಪೆಂಡಿಕ್ಯುಲರ್ ಹೈಟು 7 ಯೂನಿಟ್ ಅಂತ ಕೊಟ್ಟವ್ರೆ. ಇವಾಗ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ರೇಡಿಯಸ್ 5 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 7 ಯೂನಿಟ್ ಆಗೈತೆ. ಇವಾಗ ಇದ್ರದ್ದು ವಾಲ್ಯೂಮ್ ಅಂತ ಮಾಡಿದಾಗ ಈ ಥರ ಬಂದಿರ್ತದೆ. ಅದೇ ಥರ 1/3 πr² ಅಂತ. πr² ಅಂತ ಬಂದಾಗ ಏನಾಯ್ತದೆ, ಇಲ್ಲಿ 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 5, 5² ಟೈಮ್ಸ್ ಆಫ್ 7 ಅಂತ. 5² ಅಂದರೆ 5 5 25, ಅಲ್ಲಿಗೆ ಇದು ಟೋಟಲ್ ಆಗಿ ಎಷ್ಟಾಯ್ತದೆ, 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 25 ಟೈಮ್ಸ್ ಆಫ್ 7 ಅಂತ. 25 7 175. ಅದೇ ಥರ ಇದು 175/3 π ಕ್ಯೂಬಿಕ್ ಯೂನಿಟ್ಗಳು ಇದ್ರದ್ದು ವಾಲ್ಯೂಮ್ ಆಗಿರ್ತದೆ. ಅದೇ ಥರ ಲಾಸ್ಟ್ ಇನ್ನೊಂದು ಪ್ರಾಬ್ಲಮ್ಮು. ಇದರಲ್ಲಿ ಯಾವ ಥರ ಕೊಟ್ಟವ್ರ, ಇದರಲ್ಲೂ ಅದೇ ಥರ ಕೊಟ್ಟವ್ರು. ಇವಾಗ
ರೇಡಿಯಸ್ಸು ಇದ್ರದ್ದು 5 ಯೂನಿಟ್ಟು, ಅದೇ ಥರ ಪರ್ಪೆಂಡಿಕ್ಯುಲರ್ ಹೈಟು 10 ಯೂನಿಟ್ ಅಂತ. ಇವಾಗ ಇದ್ರದ್ದು ವಾಲ್ಯೂಮ್ ಎಷ್ಟು ಅಂತ ಕಂಡುಹಿಡಿಬೇಕು. ರೇಡಿಯಸ್ 5 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 10 ಯೂನಿಟ್ಟು. ಇದು ವಾಲ್ಯೂಮ್. ಅದೇ ಥರ 1/3 ಟೈಮ್ಸ್ ಆಫ್ πr² ಅಂತ ಆಯ್ತದೆ. ಅಲ್ಲಿ 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 5 ಯೂನಿಟ್ಟು, 5² ಟೈಮ್ಸ್ ಆಫ್ ಹೈಟ್ ಎಷ್ಟು 10 ಯೂನಿಟ್ಟು. 5² ಅಂದರೆ 5 5 25. ಅಲ್ಲಿಗೆ 5 5 25. ಅಲ್ಲಿಗಿದು 1/3 ಟೈಮ್ಸ್ ಆಫ್ π ಟೈಮ್ಸ್ ಆಫ್ 25 ಟೈಮ್ಸ್ ಆಫ್ 10 ಅಂತ ಆಯ್ತದೆ. 25 10 250. 250/3 π ಕ್ಯೂಬಿಕ್ ಯೂನಿಟ್ಗಳು. ಅದು ಇಕ್ಕೊಂದು ಟೋಟಲ್ ವಾಲ್ಯೂಮು. ಇದಿಷ್ಟಕ್ಕೊಂದು ವಾಲ್ಯೂಮ್ಗಳದು. ಬಾಯ್.